ಒಳ ಮೀಸಲಾತಿ ವಿರೋಧಿಸಿ ಹಳೆ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ನಾನಾ ತಾಲೂಕುಗಳಿಂದ ಕೆಕೆಆರ್ಟಿಸಿ ಬಸ್ಗಳ ಮೂಲಕ 2,000 ಬಲಗೈ ಜಾತಿ ಸಮುದಾಯದ ಜನರು ಭಾಗವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಪ್ರದೀಪ್ ಜಂಜಿರೆ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಒಂದು ಜಾತಿಯನ್ನು ಓಲೈಸಲು ಹೋಗಿ ಇಡೀ 100 ಜಾತಿಗಳನ್ನು ತುಳಿಯಲು ಹೊರಟಿದೆ. ಪ್ರತಿಯೊಂದು ಚುನಾವಣೆಯಲ್ಲಿ ಬಲಗೈ ಜಾತಿಗಳು ಸದಾ ಕಾಂಗ್ರೆಸ್ ಸರ್ಕಾರದ ಬೆಂಬಲಕ್ಕೆ ನಿಲ್ಲುತ್ತವೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲು ಬಲಗೈ ಜಾತಿಗಳ ಪರಿಶ್ರಮವಿದೆ. ಆದರೆ ಇದೇ ಸರ್ಕಾರ ಉಂಡ ಮನೆಗೆ ದ್ರೋಹ ಬಗೆದಂತೆ ಅವೈಜ್ಞಾನಿಕ ನಾಗಮೋಹನ್ ದಾಸ್ ವರದಿ ಆಧರಿಸಿ ಮಾರ್ಚ್ 27ರಂದು ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗುವ ಮೂಲಕ ನಮ್ಮ ಮೇಲೆ ಮರಣ ಶಾಸನ ಬರೆಯಲು ಹೊರಟಿದೆ. ಇದನ್ನ ಧಿಕ್ಕರಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲೆಂದೇ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಬಹಳಷ್ಟು ಮಹತ್ವದ್ದಾಗಿದೆ. ಬಲಗೈ ಜಾತಿಗಳ ಸಮಾಜ ಬಾಂಧವರು ತಮ್ಮ ಹಕ್ಕಿಗಾಗಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕಾಗಿದೆ. ಈ ಸರ್ಕಾರ ತರಲು ನಾವೆಷ್ಟು ಕಾರಣರಾಗಿದ್ದೇವೋ ಈ ಸರ್ಕಾರ ಬೀಳಿಸಲು ಯಾವ ತ್ಯಾಗಕ್ಕೂ ಸಿದ್ಧರಾಗ್ತೇವೆ. ನಮಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಕೆಲವೊಂದು ಕಡೆ ಟಿಕೆಟ್ ಕೊಟ್ಟು ಬಾಯಿ ಮುಟ್ಟಿಸುವ ಹುನ್ನಾರ ಬಹಳಷ್ಟು ವರ್ಷಗಳಿಂದ ನಡೆಯುತ್ತಿವೆ. ಈಗ ತಾಳ್ಮೆಯ ಕಟ್ಟಿ ಒಡೆದಿದ್ದು ಹಳೆ ಮೀಸಲಾತಿಯನ್ನೇ ಜಾರಿ ಮಾಡಿ ಒಳ ಮೀಸಲಾತಿ ಕೈಬಿಟ್ರೆ ಉತ್ತಮ, ಇಲ್ಲವಾದಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅರವಿಂದ್ ಕುಮಾರ್ ಹಳ್ಳಿ ಮಾತನಾಡಿ, ಪರಸ್ಪರ ಸಹೋದರನಂತಿದ್ದ ಬಲಗೈ ಮತ್ತು ಎಡಗೈ ಜಾತಿಗಳ ನಡುವೆ ಒಳ ಮೀಸಲಾತಿ ಕಿಚ್ಚು ಹೊತ್ತಿಸಿದೆ. ನಾಗಮೋಹನ್ ದಾಸ್ ಒಂದು ಜಾತಿಗೆ ಮಹತ್ವ ನೀಡಿ ಇಡೀ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಜಾತಿ ಗಣತಿ ನಡೆಸಿ ವರದಿ ಸಲ್ಲಿಸಿದ್ದಾರೆ. ಇದು ಅವೈಜ್ಞಾನಿಕ ಎಂದು ಗೊತ್ತಾದರೂ ಕೂಡ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಹೊರಟಿರುವುದು ಬಹಳ ಅಸಮಾಧಾನ ತಂದಿದೆ ಎಂದರು. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಹೇಶ್ ಗೋನಾಳ್ಕರ್, ಸಮುದಾಯದ ಹೋರಾಟಗಾರ ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಮೂಲ್ಭಾರತಿ ಮಾತನಾಡಿ 25ರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಸಮಾಜ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಈ ವೇಳೆ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರಾದ ಪವನ್ ಮಿಠಾರೆ, ವಿನೋದ್ ಬಂದಗೆ, ಅರುಣ್ ಪಟೇಲ್, ದೇವೇಂದ್ರ ಸೋನಿ, ದಿಲೀಪ್ ಭೋಸಲೆ, ದಿಲೀಪ್ ವರ್ಮಾ, ಮುಖೇಶ್ ರಾಯ್, ಶ್ರೀಕಾಂತ್ ಭವಾನಿ, ಶಂಕರ್ ಫಿರಂಗೆ, ಶರಣಪ್ಪ ರಾಜ್ಪುರೆ, ನೀರಜ್ ಜನವಾಡ್ಕರ್, ಗೌತಮ್ ಬಗದಲ್ಕರ್, ಪ್ರಕಾಶ್ ರಾವಣ್, ಸುಬ್ಬಣ್ಣ ಕರಕನಹಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ಈಗ ಬಹಳ ಚರ್ಚಾ ವಿಷಯವಾಗಿದ್ದ ವಿಷಯ ಏನೆಂದರೆ ಒಳ ಮೀಸಲಾತಿಯ ಗೊಂದಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಸಮೂಹಗಳ ಒಕ್ಕೂಟ ವತಿಯಿಂದ ಇದೇ ದಿನಾಂಕ 25ರಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶ ಏನಂದರೆ, ನಮ್ಮ ಒಳ ಮೀಸಲಾತಿಯ ಹೆಸರಿನಲ್ಲಿ ಬಲಗೈ ಜನಾಂಗದವರಿಗೆ ವ್ಯವಸ್ಥಿತವಾಗಿ ತುಳಿಯುವ ಒಂದು ಷಡ್ಯಂತ್ರ ಈ ರಾಜ್ಯದಲ್ಲಿ, ಈ ಸರ್ಕಾರದಲ್ಲಿ ನಡೀತಾ ಇದೆ. ಹಲವು ಬಾರಿ ನಾವು ಮನವಿ ಮುಖಾಂತರ ಹಾಗೂ ಮನವಿ ರಾಜ್ಯದಾಗಲಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರುಗಳಾಗಲಿ ಬಹಳಷ್ಟು ಸಭೆಗಳನ್ನು ನಡೆಸಿ ಈ ಕುತಂತ್ರದಿಂದ ಹೇಗಾದರೂ ಮಾಡಿ ನಮ್ಮ ಸಮುದಾಯವನ್ನು ರಕ್ಷಿಸಬೇಕಂತ ಬಹಳಷ್ಟು ವಿಷಯಗಳ ಚರ್ಚೆ ಆದ್ರೂ ಕೂಡ ಮತ್ತೆ ಪದೇ ಪದೇ ಒಂದು ಸಮುದಾಯ ಓಲೈಕೆಗೋಸ್ಕರ, ಮಾದಿಗ ಸಮುದಾಯದ ಓಲೈಕೆಗೋಸ್ಕರ ನಮ್ಮ ರಾಜ್ಯದಲ್ಲಿ ಬಲಗೈ ಜನಾಂಗದವರಿಗೆ ತುಳಿಯುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕು, ಈ ಸರ್ಕಾರದಲ್ಲಿ ನಮ್ಮ ಪಾಲು ಏನಿದೆ, ನಮ್ಮ ಓಟಿನ ಹಕ್ಕಿ ಏನಿದೆ, ಈ ಸರ್ಕಾರ ಯಾವ ಸಮುದಾಯದಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅನ್ನೋದು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ತೋರಿಸುವುದು ಬಹಳ ಅವಶ್ಯಕತೆವಾಗಿದೆ. ಮೇಲೆ ಎಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಇನ್ನೂ ಕಂಪ್ಲೀಟ್ ಆಗಿ ಯಾವ ರಾಜ್ಯದಲ್ಲೂ ಕೂಡ ಇದಕ್ಕೊಂದು ನಿರ್ದಿಷ್ಟವಾದ ನಿರ್ಧಾರವಾಗಿ ಒಳ ಮೀಸಲಾತಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಸಂವಿಧಾನದ ಅಂಶಗಳು ಬೇರೆ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಮಾಡಿದಾರ, ಆ ವರದಿ ಕೂಡ ಬೇರೆ ಇದೆ. ಈಗ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಜನಾಂಗದವ್ರ ಓಟು ಎಷ್ಟಿದೆ ಅಂದ್ರೆ ಮಿನಿಮಮ್ 200 ಅಥವಾ 300 ಓಟ್ ಇದೆ, ಅಥವಾ 50 ಓಟ್ ಇದೆ, ಅಥವಾ 200 ಓಟ್ ಇದೆ ಅಂತ ಹೇಳ್ತಾರೆ ಒಂದು ಹಳ್ಳಿಯಲ್ಲಿ.
ಅವ್ರ ವರದಿಯಲ್ಲಿ ಚಿತ್ರದುರ್ಗದ ಇಡೀ ಜಿಲ್ಲೆಯಲ್ಲಿ ನಮ್ದು ಓಟು 226 ಇದೆ ಅಂತ ತೋರಿಸ್ತಾರೆ. ಅಂದ್ರೆ ನೀವು ಈಗ ತಿಳ್ಕೊಬೇಕು, ನೀವು ಪತ್ರಿಕಾ ಮಾಧ್ಯಮದ ಯಾವ ರೀತಿ ನಮಗೆ ಜನಸಂಖ್ಯೆ ಅನುಗುಣವಾಗಿ ಹಿಂದೆ ಹಾಕಿ ಒಂದು ಜನಾಂಗದ ಓಲೈಕೆಗೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದೇ ಕಾರಣ ಖಂಡಿಸಿ ಈಗ ನಾವು ನಮ್ಮ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೆ ಹೋಗಿ ನಮ್ಮ ನಾಯಕರಿಗೆಲ್ಲ ಭೇಟಿಗಳಾಗಿ ನಮ್ಮ ಸಮುದಾಯದವರಿಗೆಲ್ಲ ಮೀಟ್ ಮಾಡಿದೆವು. ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು 2,000 ಮೇಲ್ಪಟ್ಟು ಜನ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ. ಅಂದ್ರೆ ನಮ್ಮ ರಾಜ್ಯದ ಒಂದು ಏನು ಬಲಗೈ ಸಮೂಹದ ಒಕ್ಕೂಟದ ಅದರಿಂದ ಯಾವ್ಯಾವ ತಾಲೂಕಲ್ಲಿಂದು ಯಾರು ಹೋಗ್ತಾರಂತಕೊಂಡು ನಮಗೆ ಇವತ್ತು 4 ಗಂಟೆ ಒಳಗಾಗಿ ಹೇಳಿದ್ರಂದ್ರೆ ಅವರ ಹೆಸರಿನಿಂದ ಮತ್ತು ಅವ್ರ ಫೋನ್ ನಂಬರಿಂದ ಅವರಿಂದ ಎಷ್ಟು ಜನ ಬರ್ತಾರ ತಾಲೂಕುಗಳಿಂದ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಅಲ್ಲಿಂದಲೇ ಒಂದು ಬಸ್ಸಿನ ವ್ಯವಸ್ಥೆ ಮಾಡೋಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. 2,000 ಅಂತ ನಾವು ಹೇಳಿದ್ವಿ. ಕೆಲವು ಜನ ಟ್ರೈನಿಂಗ್ ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ, ಕೆಲವು ಜನ ತಮ್ಮ ಸ್ವಂತ ವೆಹಿಕಲ್ನಿಂದ ಬರ್ತಾ ಇದ್ದಾರೆ, ಕೆಲವು ಜನ ಅವ್ರವ್ರದೇ ಒಂದು ಕಾರ್ಗಳು ತೊಗೊಂಡು ಬರ್ತಾ ಇದ್ದಾರೆ, ಕೆಲವು ಜನ ನಾವು ಬಸ್ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಎಂಟೈರ್ ಬೀದರ್ ಜಿಲ್ಲೆಯಾದಂಥ ಯಾವುದೇ ತಾಲೂಕಾದವ್ರನ್ನೂ ಕೂಡ ನಮಗೆ ಇವತ್ತು 4 ಗಂಟೆ ಒಳಗಾಗಿ, ಯಾಕಂದ್ರೆ ನಾಳೆಗೆ ನಾವು ರೆಡಿ ಮಾಡ್ಕೋಬೇಕು. ಮತ್ತು KSRTC ಬಸ್ಸಿನಿಂದ ಹೋಗೋದಿದೆ, ಯಾಕಂದ್ರೆ ಭಾಳಷ್ಟು ಬಸ್ ಬೇಕಾಗಿರೋ ಸಲ ನಾವು ಪ್ರೈವೇಟ್ ಬಸ್ ಬಿಟ್ಟಿದ್ದೀವಿ. KSRTC ಬಸ್ಸಿನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ತಾಲೂಕಲ್ಲಿಂದ ಏನೇನು ನಮಗೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ, ನಿಮ್ಮ ಮಾಧ್ಯಮ ಮುಖಾಂತರ ಫೋನ್ ನಂಬರ್ ನಮ್ಗೆ ಕಾಲ್ ಮಾಡಿದ್ರಂದ್ರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತೀವಿ. ಜಿಲ್ಲೆ ಎಲ್ಲ ನಮ್ಮ ಬಲಗೈ ಜನಾಂಗದ ಮುಖಂಡರು ಹಾಗೂ ನಾಯಕರು, ರಾಜಕೀಯ ನಾಯಕರು, ಸಂಘಟನೆಯವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋದೇನೆಂದರೆ ಅವತ್ತಿನ ದಿನ ಹೆಚ್ಚಿನ ರೀತಿಯಲ್ಲಿ ಇವನ್ ಗೋರ್ಮೆಂಟ್ ಸೆಂಟ್ ಆದ್ರೂ ಕೂಡ ಅವತ್ತಿನ ದಿನ ಒಂದಿನ ರಜೆ ಮಾಡಿ, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಒಂದಿನ ರಜೆ ಮಾಡಬೇಕು. ಪರೀಕ್ಷೆ ಇದ್ದಿನವ್ರು ಮಾತ್ರ ಬೇಡ, ಪರೀಕ್ಷೆ ಇಲ್ಲದ ವಿದ್ಯಾರ್ಥಿಗಳು, ಮಹಿಳೆಯರು, ಅವೆಲ್ಲ ಸರ್ಕಾರಿ, ಅರೆ ಸರ್ಕಾರಿ ಎಲ್ಲ ಒಂದು ನೌಕರಸ್ಥರನ್ನು ಕೂಡ ಒಂದು ದಿನದ ರಜೆ ಹಾಕಿ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮುಂದೆ ನಮ್ಮ ಜನಾಂಗ ರಕ್ಷಣೆಗೋಸ್ಕರ ನಾವು ಹೋರಾಡಬೇಕಂತ ತಿಳ್ಕೊಂಡು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಜೈ ಭೀಮ್. ನಮಸ್ಕಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ಈಗಾಗಲೇ ನಮ್ಮ ವಿಭಾಗದ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ ಅಧ್ಯಕ್ಷರು ಶ್ರೀ ಪ್ರದೀಪ್ ಜಿಂಜಿರಿ ಅವರು ಈಗಾಗಲೇ ಹೇಳಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇಷ್ಟೇ. ಈ ಜಿಲ್ಲೆಯ ಜನತೆ ಯಾವ ರೀತಿ ಬೆಂಗಳೂರು ತಲುಪಬೇಕು ಆ ಹೋರಾಟದಲ್ಲಿ. ಈ ಹೋರಾಟ ಬಹಳ ಮಹತ್ವದ ಆಗಿದ್ದು. ಯಾಕಂದರೆ ಇವಾಗ ನಾವು ಮಹಾದಿಗ ಸಮುದಾಯದವರು ಹೋರಾಟ ಮಾಡಿದ ನಾವು ಸುಮ್ಮನೆ ಕೂತ ಅಂದರೆ ಅದು ಒಪ್ಪಂಡ ಆಗ್ತವೆ. ಈಗಾಗಲೇ ನಾವು ಹಲವು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗೇನು ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಿಬಿಡ್ರಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆವು. ಆದರೂ ಕೂಡ ಕೆಲವರ ಒಂದು ಷಡ್ಯಂತ್ರದಿಂದ ಇದು ಜಾರಿ ಮಾಡಲು ಹೊರಟಿದ್ದಾರೆ. ಇದ್ರಾಗೇನು ರೋಸ್ಟರ್ ಬಿಂದು ಮಾಡಿದ್ದಾರೆ ABC. ಇದರಿಂದ ಬಲಗೈ ಸಮುದಾಯಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. ಯಾಕಂದ್ರೆ ಇದು ಜಾತಿ ಜನಸಂಖ್ಯೆ ಹೆಚ್ಚಿದೆ, ಅವ್ರ ಜಾತಿ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಇದು ಬಹಳ ಅವೈಜ್ಞಾನಿಕ ಇದೆ. ಅದಕ್ಕಾಗಿ ಈ ವರದಿಯನ್ನ ತಿರಸ್ಕಾರ ಮಾಡಿ ಹಳೆಯ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಮುಂದೆ ಬರುವ ದಿನಗಳಲ್ಲಿ ಈ ರೋಸ್ಟರ್ ಬಿಂದು ಮಾಡ್ಬೇಕು, ABC ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದ ಚರ್ಚೆ ಮಾಡಿ ಮಾತ್ರ ಮಾಡಬೇಕು ಅನ್ನೋ ಒತ್ತಾಯದಿಂದ ಇವತ್ತು ಬರುವ 25ನೇ ತಾರೀಕು ಅಂದ್ರೆ ನಾಡ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ. ಇದು ರ್ಯಾಲಿ ಏನದು ಸರ್ಕಾರ ಮೇಲೆ ಒತ್ತಡ ಇರಲ್ಲ. ಯಾಕಂದ್ರೆ ಈ ಅವೈಜ್ಞಾನಿಕವಾದ ನಾಗಮೋಹನ್ ದಾಸ್ ವರದಿ ಇದೆ, ಇದರ ಆಧಾರ ಮೇಲೆ ABC ರೋಸ್ಟರ್ ಬಿಂದು ಮಾಡಿದ್ದಾರೆ. ಇದನ್ನ ರದ್ದು ಮಾಡಿ ಹಳೆಯ ಏನು ಮಾಡಬೇಕಂತ ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಈಗ 54,000 ಏನು ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಹೊಸ ರಿಸರ್ವೇಶನ್ ಅನ್ನ 17% ಮಾಡಿದ್ದು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾನೂನು ಪ್ರಕಾರ 50%ಗಿಂತ ಹೆಚ್ಚಿಗೆ ಮಾಡಕ್ಕೆ ಅವಕಾಶ ಇಲ್ಲ. ಆ ದೃಷ್ಟಿಯಿಂದ
ಮುಂದುವರೋ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ಕಾನೂನು ಒಂದು ಸಲಹೆ ತಗೊಂಡು ಮುಂದೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದೇ ರೀತಿ ಈಗೇನು ಈ ರೋಷ ಬಿಂದು ಸಲುವಾಗಿ ಏನು ಮಾದಿಗ ಸಮುದಾಯದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ರಾಜಕೀಯವಾಗಿ ಮಾತನಾಡೋದು, ಆಮೇಲೆ ನಮ್ಮ ನಮ್ಮ ಬಲಗೈನ ನಾಯಕರುಗಳನ್ನ ಹೀಯಾಳಿಸೋದು ಇದು ಶುದ್ಧ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ನಮಗೂ ಮಾತಾಡಕ್ ಬರ್ತದೆ, ನಾವು ಸುಮ್ ಕೊಡೋರಲ್ಲ. ಅವ್ರ ಸಮಾಜ ನಾಯಕರು ನಾವು ಬೈಬೋದು. ಯಾಕಂದ್ರೆ ನಾವು ಹಿಂದಿನಿಂದ ಬಂದಿದ್ವಿ, ನಾವು ಅಣ್ಣ ತಮ್ಮರಂಗೆ ಇದ್ಕೊಂಡು ಬಂದಿದ್ವಿ. ಮುಂದೆ ಕೂಡ ಅದೇ ರೀತಿ ಇರಬೇಕು. ನಾವು ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಇಬ್ರು ಕುಂತು ಬಗೆಹರಿಸ್ಕೊಂಡು ಸರ್ಕಾರ ಮೇಲೆ ಯಾವುದರ ಕ್ರಮ ಕೈಗೊಳ್ಳಕ್ಕೆ ಹೇಳ್ಬೇಕು. ವಿನ ಯಾರೋ ಒಂದು ಬಂದು ಯಾರೋ ಒಂದು ಹೇಳಿಕೆಗೆ ಇವರು ನಮ್ಮ ಸಮಾಜದ ಸಚಿವರಿಗೆ ಆಗಲಿ ಹಿರಿಯರಾಗಲಿ ಬೈಯೋದು ಬಹಳ ತಪ್ಪದ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಒಂದು ವೇಳೆ ಇದೇ ರೀತಿ ಅವರು ಮುಂದುವರೆದ್ರೆ ನಾವು ಮುಂದೆ ಕೂಡ ನಮ್ಮ ಜನಾಂಗ ಸುಮ್ ಕೂಡಲ್ಲ. ನಾವು ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡ್ತೀವಿ, ಅದು ಮತ್ತೆ ಬೇರೆ. ಅದು ಆಗಬಾರ್ದು. ನೀವು ಸೋದರತ್ವ ಭಾವನೆಯಿಂದ ಇರಬೇಕು, ಮುಂದುವರಿಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಸರ್ಕಾರ ಮೇಲೆ ಇಷ್ಟೇ ಹೇಳಕ್ಕೆ ಬಯಸ್ತೀವಿ. ಬಲಗೈ ಜಾತಿ ಒಕ್ಕೂಟದ ನೇತೃತ್ವ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಅದ್ರ ನಮ್ಮ ಜಿಲ್ಲೆಯ ಹೆಚ್ಚಿನ ಜನ ಅಲ್ಲಿ ಸೇರಬೇಕು. ಅದಕ್ಕಾಗಿ ಈಗಾಗಲೇ ಪ್ರದೀಪ್ ಅವರು ಹೇಳಿದ್ದಾರೆ ಏನಂತಂದ್ರೆ ಬಸ್ಗಳ ವ್ಯವಸ್ಥೆ ಆಗಿದೆ. ಆ ಬಸ್ಗಳು ಯಾವ ತಾಲೂಕಿನಿಂದ ಎಷ್ಟೆಷ್ಟು ಜನ ಬರ್ತೀನೋ ಆ ಆಧಾರದ ಮೇಲೆ ಜನಗಳ ಆಧಾರದ ಮೇಲೆ ಬಸ್ಗಳನ್ನ ಅವೈಲೇಬಲ್ ಮಾಡಲಾಗುವುದು. ಅದಕ್ಕೆ ತಾವೆಲ್ಲರೂ ತಮ್ಮ ಮುಖಾಂತರ ನಾವು ಏನು ಮನವಿ ಮಾಡೋದಿದೆ, ಈಗ ಯಾವ ತಾಲೂಕಲ್ಲಿಂದ ಎಷ್ಟು ಜನ ಬರ್ತಾರ ಅನ್ನೋದು ಒಂದು ಅಂಕಿ ಸಂಖ್ಯೆ ಕೊಟ್ರೆ ನಮ್ಮ ವಿಭಾಗೀಯ ಅಧ್ಯಕ್ಷರಾದಂತಹ ಪ್ರದೀಪ್ ಜಂಜೇರಿ ಅವರು ಹಾಗೂ ಇಲ್ಲೆಲ್ಲ ನೆರೆದಂತ ಎಲ್ಲ ನಮ್ಮ ಸಮುದಾಯ ನಾಯಕರು ಕೂಡ್ಕೊಂಡು ಬಸ್ಗಳ ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ಬಸ್ಗಳ ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ ವತಿಯಿಂದ ಮಾಡ್ತಾ ಇದೆ. ಅದಕ್ಕಾಗಿ ಯಾವುದು ಭೇದ ಭಾವ ಮಾಡ್ಲಾರ್ದೇನೆ ನಂದು ಗ್ರೂಪ್ ಅದ, ಅವ್ರ ಬಂದಿಲ್ಲ ಇವ್ರು ಬಂದಿಲ್ಲ ಅನ್ನೋದು ಬೇಡ. ಅವರೇ ಮುಂದೆ ಬಂದು ಮಾತಾಡ್ತಾರೆ. ಯಾರೇ ಮುಂದೆ ಹೋದ್ರು ಒಂದು ಸಮಾಜದ ಕೆಲಸ ಇದೆ. ಈ ಸಮಾಜದ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ನಾನು ತಮ್ಮ ಮುಖಾಂತರ ನಮ್ಮ ಜನರಿಗೆ ಅಪೀಲ್ ಮಾಡ್ತೀನಿ. ಅದೇ ರೀತಿ ಈ ಜನಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸದಿದ್ರೆ, ಸರ್ಕಾರದ ಮೇಲೆ ಒತ್ತಡ ಹೇರದಿದ್ರೆ ನಾವು ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡ್ದಂಗತ್ತವ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮುಖಾಂತರ ಜಿಲ್ಲೆಯ ಜನತೆಗೆ ನಾನು ಕೋರ್ಕೊಳ್ತೇನೆ. ದಿನಾಂಕ 25/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಒಂದು ಹೋರಾಟ. ಈ ಹೋರಾಟದಲ್ಲಿ ಸುಮಾರು ಇಡೀ ನಾಡಿನಾದ್ಯಂತ 4 ರಿಂದ 5 ಲಕ್ಷ ಜನ ಸೇರುವಂತ ಒಂದು ಪ್ರಯತ್ನವನ್ನ ಒಕ್ಕೂಟ ಮಾಡ್ತಾ ಇದೆ. ಈಗಾಗಲೇ ನಮ್ಮ ವಿಭಾಗೀಯ ಅಧ್ಯಕ್ಷರು ಹೇಳದಂಗೆ ಬೀದರ್ ತುಂಬಾ ದೂರ ಇರೋದ್ರಿಂದ ನಾವು 2,000 ಜನ ಹೋಗ್ತಾ ಇದೀವಿ. ಬೆಂಗಳೂರಿಂದ ಸಮೀಪ ಇರುವಂತ ಜನ ಇಡೀ ತಾಲೂಕಾ ಗ್ರಾಮದಿಂದ ಇಡೀ ಊರೇ ಬರ್ತಾ ಇದಾರೆ. ನಮ್ಮ ಇಡೀ ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆಯ ಒಂದು ನಮ್ಮ ನೌಕರಸ್ಥರಿಗೆ, ಅರಣ್ಯ ನೌಕರಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ನಾವು ಮನವಿ ಏನ್ ಮಾಡ್ತೇವೆ ಅಂದ್ರ, ಈ ಹೋರಾಟದ ಬೆನಿಫಿಟ್ ಜಾಸ್ತಿ ತಾವು ಎಲ್ರೂ ತಗೋತಾ ಇದ್ರಿ. ದಯಮಾಡಿ ನೀವು ಒಬ್ರು ಬರ್ಬೇಕು, ಇಲ್ಲ ನಿಮ್ಗೆ ಬರ್ಲಿಕ್ಕೆ ಆಗಿಲ್ಲಂದ್ರ ನಿಮ್ಮ ಪರವಾಗಿ 5 ಜನರಿಗೆ ಆ ಒಂದು ಹೋರಾಟದಲ್ಲಿ ಭಾಗಿಯಾಗುವಂತ ಒಂದು ವ್ಯವಸ್ಥೆಯನ್ನ ತಾವು ಮಾಡಿಕೊಡ್ಬೇಕು. ಬಸ್ ಅಂತೂ ಒಕ್ಕೂಟದಿಂದ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಹೋರಾಟ ನಾವು ಗೆಲ್ಲಬೇಕು, ನಮ್ಮ ಹಕ್ಕು ನಾವು ಪಡಿಬೇಕಂದ್ರೆ ಜನ ಬೆಂಬಲ ಬೇಕು. ಹಂಗಾಗಿ ಬರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒಬ್ಬರೇ ಮಾಡಿದ್ರೆ ಆಗಲ್ಲ. ಇಡೀ ಪ್ರತಿಯೊಬ್ಬ ಹೋರಾಟಗಾರ, ಪ್ರತಿಯೊಬ್ಬ ನೌಕರರು ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ಈ ಸರ್ಕಾರ ಅವ್ರಿಗೆ ಗೊತ್ತಾಗಿದೆ, ಇವರು ಒಂದು ಡೈರೆಕ್ಟರು, ಒಂದು ನಿಗಮ ಮಂಡಳಿ, ಇವರು ಒಂದು ZP ಟಿಕೆಟ್, MLA ಟಿಕೆಟ್ಸ್ ಅಲ್ಲಿ ಇವ್ರು ಮೌನ ವಹಿಸ್ತಾರ. ಯಾರೇ ಹೋರಾಟ ಮಾಡ್ಬೇಕಂದ್ರೆ ಸಾರ್ವಜನಿಕರೇ ಹೋರಾಟ ಮಾಡ್ಬೇಕನ್ನೋದು ಸ್ಪಷ್ಟವಾಗಿ ಈಗ ಕಾಣ್ತಾ ಇದೆ. ಮಾದಿಗ ಸಮುದಾಯದ ಎಲ್ಲಾ ಮಂತ್ರಿಗಳು ಹೋರಾಟ ಮಾಡ್ತಾರೆ, ಮುಖ್ಯಮಂತ್ರಿಗಳು ಪದೇ ಪದೇ ಒತ್ತಡ ಮಾಡ್ತಾರೆ. ಅದು ನಮ್ಮ ಸಮುದಾಯದ ನಾಯಕರುಗಳು ಯಾರು ಹೊರಗೆ ಬರ್ತಾ ಇಲ್ಲ. ಓಪನ್ ಆಗಿ ಬರ್ಬೇಕು. ಯಾಕಂದ್ರೆ ಸ್ವಜಾತಿ ನಿಷ್ಠೆ, ಸ್ವಜಾತಿ ಪ್ರೇಮ ಇದ್ಕೊಂಡು ನೀವು ಎಲ್ಲಾ ಜಾತಿಯವರಿಗೂ ಗೌರವ ಕೊಡ್ರಿ, ಎಲ್ಲಾ ಜಾತಿಯವ್ರದ್ದು ಕೆಲಸ ಮಾಡ್ರಿ. ಅದು ಸ್ವಜಾತಿದು. ಯಾಕಂದ್ರೆ ಇವತ್ತು ನಾವು ಮೌನ ವಹಿಸಿದ್ದೇವೆ ಅಂದ್ರ
ಇಡೀ ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಮೋಸ ಅನ್ಯಾಯ ಮಾಡ್ದಂಗ ಆಗ್ತದ. ಹಂಗಾಗಿ ಕಳಕಳಿ ಮನವಿ ಮಾಡ್ಕೋತೀವಿ. ಬೀದರ್ ಜಿಲ್ಲೆಯಿಂದ ಟ್ರೈನ್ಗಳ ಮೂಲಕ, ವ್ಯಾನ್ಗಳ ಮೂಲಕ, ನಮ್ಮ ಬಸ್ಗಳ ಮೂಲಕ ಎಷ್ಟೋ ಜನ ಹೋರಾಟಗಾರರು ಅವ್ರವ್ರ ವೆಹಿಕಲ್ಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಹಂಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕು. ಅದೇ ಕಾರಣಕ್ಕೂ ಕೂಡ ಈ ಅವೈಜ್ಞಾನಿಕವನ್ನು ವರದಿಯನ್ನು ಸಲ್ಲಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಆ ವರದಿಯಲ್ಲಿ ಕೇವಲ ಒಂದು ಸಮಾಜದ ಓಲೈಕೆಗಾಗಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ABC ಅಂತಕ್ಕಂಥ ವರ್ಗೀಕರಣ ಮಾಡಿ ರೋಸ್ಟರ್ ಬಿಂದುವಿನಲ್ಲಿ ಕೇವಲ ಎ ಗುಂಪಿಗೆ ಸೇರ್ತಕ್ಕಂಥವರಿಗೆ, ಅಂದ್ರೆ ಬರೀ ಮಾದಿಗ ಸಂಬಂಧಪಟ್ಟಂತ ಸಮೂಹಗಳಿಗೆ ಏನು ಶೈಕ್ಷಣಿಕವಾಗಿ, ಉದ್ಯೋಗವಾಗಲಿ ಏನು ನೌಕರಿ ಸಿಗ್ತಕ್ಕಂಥ ಏನು ಅವಕಾಶ ಕೊಟ್ಟು ಬಿ ವರ್ಗಕ್ಕೆ ಅಂದ್ರೆ ಹೊಲೆಯ ಸಮುದಾಯಕ್ಕೆ ಏನು ಸಂಬಂಧಪಟ್ಟಂತ ಜಾತಿಗಳಿಗೆ ಏನು ದೂರ ಸಲ್ಲಿಸಿದ್ದಾರೆ. ಆಮೇಲೆ ಸಿ ವರ್ಗಕ್ಕೆ ಬರ್ತಕ್ಕಂಥ ಏನು ಸಮೂಹಗಳಿಗೆ ದೂರ ಸಲ್ಲಿಸಿದ್ದಾರೆ, ಅದರಿಂದ ಹೊರಗಿಟ್ಟಿದ್ದಾರೆ. ಇದು ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಆದ್ರಿಂದ ಅವೈಜ್ಞಾನಿಕವಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿಯನ್ನ ಖಡಾಖಂಡಿತವಾಗಿ ಸರ್ಕಾರ ತಿರಸ್ಕಾರ ಮಾಡಬೇಕು. ಒಂದು ವೇಳೆ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಸರ್ಕಾರ ಯಾವುದೇ ಒಂದು ಕಾರಣದಿಂದ ಅನುಷ್ಠಾನಕ್ಕೆ ತಂದ್ರೆ ಬಲಗೈ ಸಮಾಜ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದಂತಹ ಹೋರಾಟ ನಡೀತದೆ, ರಾಜ್ಯವ್ಯಾಪಿಯಲ್ಲಿ ಪ್ರತಿಭಟನೆಗಳು ನಡೀತವೆ. ಇದರ ಮೇಲೆ ಸರ್ಕಾರವನ್ನ ಬೀಳಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ. ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಶಕ್ತಿಯು ಕೂಡ ನಮ್ಮ ಬಲಗೈ ಸಮಾಜದಲ್ಲಿ ಇದೆ. ಆದ್ರಿಂದ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಬೇಕಾದ್ರೆ ಎಲ್ಲಾ ಸಮುದಾಯದ, ನಮ್ಮ ಬಲಗೈ ಸಮುದಾಯರಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಸಮುದಾಯದವರನ್ನ ಯಾವುದೇ ರೀತಿಯ ಅನ್ಯಾಯ ಆಗದಂತ ಒಂದು ಕ್ರಮವನ್ನು ಕೈಕೊಂಡು ತಾವು ಸರ್ಕಾರವನ್ನ ಮುನ್ನಡೆಸ್ರಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.